ಇರಿ, ನಿಮ್ಮಣ್ಣ ಯಾಕೋ ಪೂಜೆ ತಟ್ಟೆ ತಗೊಂಡ್ ಬಾ ಅಂದ್ರು? ಪಾಪಣ್ಣ ಏನೋ ತಪ್ಪು ಮಾಡಿರ್ತಾನೆ, ಮನೆಗ್ ಬಂದ ತಕ್ಷಣ ಮುಖಕ್ಕೆ ಮಂಗಳಾರತಿ ಎತ್ಬಿಟ್ಟು ಒಳಗ್ ಬಿಟ್ಕೊಳ್ಳಿ ನನ್ನ ಅಂತ ಹೇಳಿರ್ಬೋದು. ಅವ್ರೇ ನೀನಾ? ಎಲ್ರ ಕೈಲೂ ಬೈಸ್ಕೊಳ್ಳೋದೇ ಆಗೋಯ್ತಲ್ಲ. ಸ್ವೀಟು ಹೇಗಿದೆ ಕಾರು? ಸಕ್ಕತ್ತಾಗಿದೆ. ಆಚೆ ಕಡೆ 4 ಕಾಲ್ ಚಕ್ರ, ಒಳಗಡೆ 1 ಕೈ ಚಕ್ರ. ಏನ್ ಪಾಪಣ್ಣ ಯಾರ್ದೋ ಕ್ಯಾಪ್ ದೇಪ್ಕೊಂಡ್ಬಂದ್ಬಿಟ್ಟಿದ್ಯಾ? ದೇಪ್ ಇದ್ದಲ್ಲ ಕಣೋ, ಕೊಂಡ್ಕೊಂಬಂದಿದ್ದು. ಹ್ಞೂನ್ರಿ ಮೇಡಮ್ ಅವರ, ಈ ಕಾರು ನಿಮ್ ಯಜಮಾನ್ರದ ಸ್ವಂತದ್ದು, ನಾನಾ ಕೊಡ್ಸಿದ್ದು. ಹೌದಾ? ನಮ್ದ ಕಾರು? ಒಳ್ಳೆ ಕಂಡೀಷನ್ ಅಲ್ಲಿ ಇತ್ತು, ಓನರ್ ಮಾಡ್ಬೇಕು ಅಂತಿದ್ರು. ನಂದುಕ್ ಪರಿಚಯ ಅಂತೆ, ಸೊ 1.5 ಲಕ್ಷ ಅಂತ ಹೇಳಿದ್ರು. ಯಾರು ಬಿಡ್ತಾರೆ? 1.5 ಲಕ್ಷಕ್ಕೆ ಮೋಟಾರ್ ಬೈಕಿ ಬರೋಣ ಅಂತದ್ರಲ್ಲಿ ಕಾರ್ ತಗೊಂಡ್ ಬಂದಿದ್ದೀರಾ? ಅಯ್ಯ ಪಾಪು, ನೋ ಗರಾಜ್ ಓಪನ್ ಮಾಡೋ ಐಡಿಯಾನಾ? ಸೆಕೆಂಡ್ ಹ್ಯಾಂಡ್ ಕಾರ್ ಇದು. ಅದೇ ಕಣೋ, ಸ್ಪೇರ್ ಪಾರ್ಟ್ ಗಳನ್ನ ಮಾರ್ತಾರಲ್ಲ, ಆ ಸೈಡ್ ಬಿಸ್ನೆಸ್ ಶುರು ಮಾಡ್ತಿದ್ಯಾ? ಮಾಡು, ಪರವಾಗಿಲ್ಲ. ಕಾರ್ ನಂಬರ್ ಏನು? ಎಲ್ಲ ಬಿಟ್ಟು ಎಲ್ಲೋ ಬೋರ್ಡ್ ತಗೊಂಡ್ಬಂದಿದ್ಯಲ್ಲೋ. ನಾವೇನು, ನಮ್ ಸ್ಟೇಟಸ್ ಏನು? ನಿಂಗೆ ಎಷ್ಟು ಸಲ ಹೇಳ್ತೀನಿ, ಗುಜರಿ ಕಡೆ ಹೋಗ್ಬೇಡ, ಸಿಟಿ ಮಾರ್ಕೆಟ್ ಕಡೆ ಹೋಗ್ಬೇಡ, 7 ಬುದ್ಧಿ ಕಲಿಬೇಡ ಅಂತ. ಎಲ್ಲಿ ನನ್ ಮಾತು ಕೇಳ್ತೀಯಾ? ಅಲ್ಲಿ ಹೋಗ್ತೀಯಾ, 2 ರೂಪಾಯಿ ಸಾಮಾನ್ ಮನೆಗೆ ತಗೊಂಡ್ಬರ್ತೀಯ. ನಂದು ಕೊಡ್ಸಿದ್ದು. ಓ, ಕೊತ್ತಂಬರಿ ಕಟ್ತಾರೆ ಹಿಂದೆ ನಿಂತ್ಕೊಂಡ್ಬಿಟ್ರೆ ನೀನ್ ಕಾಣಲ್ಲಪ್ಪ, ಸ್ವಲ್ಪ ಮುಂದೆ ಬಾ. ಮೇಡಮ್ ಅವರ, ಈ ನಂದುಗೆ ಹಳೆ ವಸ್ತುಗಳು ಅಂದ್ರೆ ತುಂಬಾ ಆನಂದ. ಏನೇನ್ರಿ ಮೇಡಮ್ ಅವರ, ಹಳೇದ ಒಂಥರ ಬಹಳ ಚಂದ ಅಲ್ಲ. ಮನೆಗೆ ಒಂದ್ ಕಾರ್ ಐತಿ, ಇನ್ನೊಂದ್ ಕಾರ್ ಇದ್ರೆ ಚಂದ ಅಲ್ರಿ, ಎದಕ್ಕಾರ ಉಪಯೋಗಕ್ಕೆ ಆಕತಿ. ಬರುತ್ತಪ್ಪ, ಅದ್ರ ಮೇಲೆ ಬಟ್ಟೆ ಒಣಗಾಕ್ಬೋದು ಅಲ್ವಾ? ನಾನು ಬ್ರೇಕ್ ತರಕ್ಕೆ, ಮೆಣಸಿನ್ಕಾಯಿ ತರಕ್ಕೆ, ಕೊತ್ತಂಬರಿ ಸೊಪ್ಪು ತರಕ್ಕೆ ಎಲ್ಲದಕ್ಕೂ ಕಾರಲ್ಲೇ ಹೋಗ್ತೀನಿ. ಏನಂತೀರಾ ಜಾನು? ಈ ಕಾರಿಂದ ಬಹಳ ಉಪಯೋಗ ಐತಿ. ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ದುಡಿಬಹುದು ಬರೀ ಟ್ಯಾಕ್ಸಿ ಓಡಿಸಿದ್ರ. ಓ, ಅಷ್ಟೆಲ್ಲ ಸ್ಕೆಚ್ ಹಾಕಿದೀರಾ ನೀವು? ಅದ್ರಲ್ಲಿ 20,000 ರೂಪಾಯಿ ಎಣ್ಣೆ ಕುಡಿಯತ್ತೆ, ಆ ಎಣ್ಣೆನ ಮನೆ ಮುಂದೆ ಲೀಕ್ ಮಾಡ್ಕೊಂಡು ನಿಂತಿರತ್ತೆ. ಇದೆಲ್ಲ ಬೇಕಿರೋ ಪಾಪು ನಿಂಗೆ? ಮೇಡಮ್ ಅವರ, ಈ ಕಾರ್ ಬಹಳ ಒಳ್ಳೇದೈತ್ರಿ. ಈ ಕಾರ್ನ ಟ್ಯಾಕ್ಸಿ ಮಾಡ್ಬಿಡೋನು. ಈಗ ಗೊತ್ತಲ್ಲಪ್ಪ, ಎಲ್ಲ ಆನ್ಲೈನ್ ನಲ್ಲಿ ಪುಂಡನ ಹೆಸರಿಗೆ ರೆಂಟ್ ಬೈ ಕಾರ್ ಅಂತ ರಿಜಿಸ್ಟರ್ ಮಾಡ್ಬಿಡೋನು. ಬಹಳ ಒಳ್ಳೇದಕ್ಕತ್ರಿ. ಅದಕ್ಕೊಬ್ರು ಡ್ರೈವರ್ ಇಟ್ಕೊಂಡ್ಬಿಡೋನು. ಇದೆಲ್ಲದಕ್ಕೂ ತಾವು ಒಪ್ಕೊಂಡಿದ್ದೀರೋ? ಅಲ್ಲ ಕಣೋ, ಹಳೆ ಕಾರ್ ಇಟ್ಕೊಳ್ಳೋದು ಒಂದೇ, ಮುದಿ ಕೋಣನ್ ಸಾಕೋದು ಒಂದೇ. ಹಾಲು ಕರಿಯೋದಿಲ್ಲ, ಕೂಗೋದು ನಿಲ್ಸೋದಿಲ್ಲ. ಡ್ರೈವರ್ ಇಟ್ಕೊಂಡ್ರೆ ಅವನ್ ಬಾಯಿಗೆ ಎಲ್ಲ ದುಡ್ಡು ಹಾಕ್ಬೇಕಾಗತ್ ಪಾಪು. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಮೊದ್ಲು ಪೂಜೆ ಮಾಡಿ. ಪಾಪು, ದಯವಿಟ್ಟು ಹುಷಾರಾಗಿರಪ್ಪ. ಈ ಏತಿ ಪ್ರೇತಿ ಆ ಕಾರಲ್ಲಿ ಏನೋ ಬೋಟ್ ಇಂಜಿನ್ ಇದೆ ಅಂತ ಹೇಳ್ತಿದ್ದಾನೆ. ಕೆರೆ ಪಕ್ಕ ಓಡಿಸ್ಕೊಂಡು ಹೋಗಿ ಅದು ಬಿದ್ದು ತೇಲ್ಕೊಂಡು ಹೋಗ್ಬಿಡತ್ತಷ್ಟೇ. ಇದೆ, ಈ ಕಾರಲ್ಲಿ ಅನುಕೂಲ ಖಂಡಿತ ಇದೆ ಅಲ್ವಾ ನಂದು? ಐತಿ. ಬಾರಿ ಚಂದ ಬೈತಾಳಲ್ಲ ಮರ, ನನ್ನ ಬೈದ ನೀನು. ಪಾಪಣ್ಣ, ನಂಗೊಂದು ಐಡಿಯಾ ಕಮ್ ಮಾಡ್ತು. ನಾನು ಶ್ರೀಹರಿ ಪಾನಿಪುರಿ ಈಟ್ ಮಾಡೋಕೆ ವಾಕ್ ಮಾಡ್ತಾನೆ ಗೋ ಮಾಡ್ತಿದ್ವಿ, ಆದ್ರೆ ಇವಾಗ ಕಾರಲ್ಲೇ ಗೋ ಮಾಡ್ಬೋದು. ಕರೆಕ್ಟ್ ನಿಮ್ಮಿ. ಅಮ್ಮ ಹೇಗಿದ್ರು ಮಹಿಳಾ ಸಂಘಕ್ಕೆ ಹೋಗ್ಬಿಟ್ಟು ಆ ಲೆಟರ್ ತಗೊಂಬಾ, ಈ ಲೆಟರ್ ಕೊಟ್ಬಿಟ್ ಬಾ ಅಂತ ಹೇಳ್ತಾನೆ ಇರ್ತಾನೆ. 2 ವೀಲರಲ್ಲಿ ಓಡಾಡಿ ಬಿಸ್ಲಿಗೆ ಟ್ಯಾನ್ ಆಗ್ಬಿಟ್ಟಿದೀನಿ. ಕಾರ್ ಇದ್ರೆ ಕಾರಲ್ಲೇ ಹೋಗ್ಬೋದು, ಕಾರಲ್ಲೇ ಬರ್ಬೋದು. ಏನ್ ಶೋಕಿಗಳು ನಿಮ್ಮಿಬ್ರದುನು. ಅಲ್ಲ, ಒಂದ್ ಲೆಟರ್ ಕೊಡಕ್ಕೋಸ್ಕರ ನಿನಗ್ ಕಾರ್ ಬೇಕಾ? ನೆಟ್ ಅಲ್ಲಿ ಬಟರ್ನೇ ತರಿಸ್ತೀವಿ, ಇನ್ನೊಂದ್ ಲೆಟರ್ ಕಳ್ಸಕ್ಕಾಗಲ್ವಾ? ಇನ್ನು ತಾವು ಪಾನಿಪುರಿ ತಿನ್ನೋ ವಿಷಯ ಇದೆಯಲ್ಲ, ನೀವು ತೊಳ್ಕೊಂಡು ಹೋದ್ರು ನನ್ಗೇನ್ ಬೇಜಾರಿಲ್ಲ. ಜಾನು, ಮಾವ ಹೇಗಿದ್ರು ಐಸ್ ಕ್ರೀಮ್ ತಿನ್ಬೇಕು ಅಂತ ಕೇಳ್ತಿರ್ತಾರೆ. ಅಲ್ಲಿಂದ ಮನೆಗೆ ಐಸ್ ಕ್ರೀಮ್ ತರೋಷ್ಟೊತ್ತಿಗೆ ಕರ್ಗ ಹೋಗ್ಬಿಟ್ರತ್ತೆ. ಈ ಕಾರ್ನಲ್ಲಿ ಹೋಗಿ AC ಆನ್ ಮಾಡ್ಕೊಂಡು ಐಸ್ ಕ್ರೀಮ್ ತಂದ್ರೆ ಗಟ್ಟಿಯಾಗಿರತ್ತೆ. 30 ರೂಪಾಯಿ ಐಸ್ ಕ್ರೀಮ್ ತಿನ್ನಕ್ಕೆ ನಿಮ್ಗೆ 1.5 ಲಕ್ಷ ರೂಪಾಯಿ ಕಾರ್ ಬೇಕು. ನೋಡಿ ನಿಮ್ ಬುದ್ಧಿಗಳು ಹೆಂಗಾಗಿದೆ ನೀವೇ ನೋಡ್ಕೊಳ್ಳಿ. ಏನ್ರಿ ಮೇಡಮ್ ಅವರ, ಗಾಡಿನ ಟ್ಯಾಕ್ಸಿ ಮಾಡ್ಬಿಟ್ರಲ್ಲ. ಶ್ರೀಹರಿಗೆ ಹೆಂಗಿದ್ರು ಗಾಡಿ ಓಡ್ಸಕ್ ಬರ್ತೈತಿ, ಲೈಸೆನ್ಸ್ ಕೂಡ ಐತಲ್ರಿ. ಈ ಐಡಿಯಾ ಒಂದ್ ರೇಂಜ್ ಓಕೆ, ಪರವಾಗಿಲ್ಲ ಪೆಗ್ ಮೇಜರ್, ಒಳ್ಳೊಳ್ಳೆ ಐಡಿಯಾನೇ ಕೊಡ್ತೀರಾ. ಇವನನ್ನ ಡ್ರೈವರ್ ಮಾಡ್ಬಿಟ್ರೆ ಇವನು ಕೆಲಸ ಸಿಕ್ಕಂಗೂ ಆಗತ್ತೆ, ಈ ಆಕ್ಸಿಡೆಂಟ್ ಮನೆಯಿಂದ ಆಚೆ ಹೋದಂಗೂ ಆಗತ್ತೆ. ಎಕ್ಸಾಕ್ಟ್ಲಿ ಮಾ, ಬರೋ ಪ್ರಾಫಿಟ್ ಅಲ್ಲಿ ಮುಕ್ಕಾಲು ಅವನಿಗೆ, ಕಾಲು ನನಗೆ. ನಿನಗ್ ಕಾಲಪ್ಪ ಉಳಿಯೋದು. ಆ ಕಾರಿರೋ ಪರಿಸ್ಥಿತಿ ನೋಡಿದ್ರೆ ಬಲಗಾಲ ಎಡಗಾಲ ಅದು ನನಗೆ ಗೊತ್ತಿಲ್ಲ. ಲಾಭ ಬಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ನಾಳೆ ದಿವಸ ಇನ್ನ 2 ಕಾರ್ ತಗೋಬಹುದು. ಆಮೇಲೆ ಶ್ರೀಹರಿನೇ ಹೊಸ ಟ್ರಾವೆಲ್ ಸಹ ಓಪನ್ ಮಾಡ್ಬೋದು. ಪಾಪಣ್ಣ, ಹಾಗಾದ್ರೆ ನಾಳೆಯಿಂದ ನಾನೇ ಕಾರ್ ಓಡಿಸ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿನಾ? ಎಲ್ಲ ರೆಡಿ ಐತ್ರಿ. ಸುಮ್ಮನೆ ಗಾಡಿ ಓಡಿಸಿ ಹೇಳ್ತೀನಿ ನಾನು. ಗ್ಯಾರಾಜ್ಗೂ ಗಾಡಿನ ಓಡಿಸ್ಕೊಂಡು ಹೋಗ್ಬೇಕು. ಅಮ್ಮ ತಾಯಿ, ಬಿಟ್ಟಾದ್ರೆ ರಿಬೌಂಡು. ಶ್ರೀಹರಿ, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು. ಸರಿ, ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ ಯು ಪಾಪಣ್ಣ. ಆಲ್ ದಿ ಬೆಸ್ಟ್ ಕಣ. ಥ್ಯಾಂಕ್ ಯು ಅದಕ್ಕೆ. ಆಲ್ ದಿ ಬೆಸ್ಟ್ ಪಾ. ಥ್ಯಾಂಕ್ ಯು. ಚಂದ ಆದ್ರೆ ಇಲ್ವಾ ಪೆಗ್ ಮೆಜರ್? ಆಯ್ತು ಬಿಡ್ರಿ, ನೋಡ್ಕೊಳ್ಳೋಣ ಏನ್ರ ಆದ್ರೆ.
ಅಬ್ಬಾ ಹರಿ ಸಾರಿ ಶ್ರೀಹರಿ ಒಂದ್ ನಿಮಿಷ ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಹಾಕೊಂಡು ಡ್ರೈವಿಂಗ್ ಕೆಲ್ಸಕ್ಕೆ ರೆಡಿ ಆಗ್ಬಿಟ್ಟಿಯಲ್ಲಪ್ಪ. ಈ ವೈಟ್ ಅಂಡ್ ವೈಟ್ ಡ್ರೆಸ್ಸು ನನ್ನ ಸ್ಕೂಲ್ ಯೂನಿಫಾರ್ಮು 10ನೇ ಕ್ಲಾಸ್ ಆದ್ಮೇಲೆ ಎತ್ತಿಟ್ಬಿಟ್ಟಿದೆ, ಇವಾಗ ಮತ್ತೆ ಯೂಸ್ಗೆ ಬರ್ತಾ ಇದೆ. ಹಂಗಾರ 10ನೇ ಕ್ಲಾಸ್ ಆದ್ಮೇಲೆ ಏನು ಬೆಳೆದಿಲ್ಲ ಅನ್ನು? ಹೌದು, ಅವ್ನ ಶರೀರನೂ ಬೆಳ್ದಿಲ್ಲ, ಬುದ್ಧಿನೂ ಬೆಳ್ದಿಲ್ಲ, ನಿಮ್ ತರಾನೇ. ಶ್ರೀಹರಿ, ಮೊದಲನೇ ಸಲ ಕೆಲ್ಸಕ್ಕೆ ಹೋಗ್ತಿದ್ಯಾ, ನಗ್ನಗ್ತಾ ಹೋಗು. ನೋಡೋ, ನೀನು ಬರೀ ಶ್ರೀಹರಿ ಆಗಿದ್ದವನು ಇವತ್ತು ಡ್ರೈವರ್ ಶ್ರೀಹರಿ ಆಗಿ ಪ್ರಮೋಟ್ ಆಗಿದ್ಯಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪಾಪಣ್ಣ. ಶ್ರೀಹರಿ, ಫಾಸ್ಟ್ ಆಗಿ ಗಾಡಿ ಓಡಿಸ್ಬೇಡ, ಸೀಟ್ ಬೆಲ್ಟ್ ಹಾಕೊಂಡು ಓಡಿಸು, ರೋಡ್ ಮೇಲೆ ಗಮನ ಇರ್ಲಿ, ಮ್ಯೂಸಿಕ್ ಕೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಆಯ್ತಮ್ಮ. ಯಪ್ಪ ಹರಿ, ಮೆಲ್ಲಿಗೆ ಕಣೋ. ಯಪ್ಪ ಹರಿ, ಮುಂದೆ ನೋಡ್ಕೊಂಡು ಓಡಿಸ್ಪಾ ಗಾಡಿನ. ಸರಿ ಸರಿ ಓಕೆ ಸರಿ, ಸಿಗೋಣ. ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಓಹೋ, ಇದೇನಪ್ಪ ನಮ್ಮ ಏರಿಯಾದವ್ರೆ ಯಾರೋ ಟ್ರಿಪ್ ಬುಕ್ ಮಾಡ್ಬಿಟ್ಟಿದ್ದಾರೆ, ನನಗೆ ರೈಡ್ ಸೈನ್ ಆಗಿದೆ. ಓಕೆ, ಅಕ್ಸೆಪ್ಟೆಡ್. ಹಲೋ, ಹಲೋ, ರೆಂಟ್ ಮೈ ಕಾರಾ? ಎಸ್ ಮೇಡಮ್. ಈ ನಂಬರ್ ಎಲ್ಲೋ ನೋಡಿದ್ದೀನಿ, ಯಾವ ನಂಬರು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಶ್ರೀಹರಿ ಅವರೇ, ನೀವು ಕಾರ್ನ ಕರೆಕ್ಟ್ ಆಗಿ ಓಡಿಸ್ತೀರಾ? ಓ, ಸಖತ್ತಾಗಿ ಓಡಿಸ್ತೀನಿ ಮೇಡಮ್. ಮುಂಚೆ ಜಡ್ಕಾ ಗಾಡಿ ಓಡಿಸ್ತಾ ಇದ್ರಾ? ಅಯ್ಯೋ, ಕಾರ್ ಓಡಿಸೋದ್ರಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪರ್ಟ್ ನಾನು. ಸಿಂಗಲ್ ಆಗಿ ಹುಡುಗಿರ್ ಬಂದ್ರೆ ಸೇಫ್ಟಿ ಇದೆಯಾ? ಓಹೋ ಎಸ್ ಮೇಡಮ್, ಎಸ್, ಫುಲ್ ಸೇಫ್ಟಿ ಇರುತ್ತೆ. ನಾನು ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದಿದ್ದು, ಪಾಪ ಪಾಂಡು ಅವ್ರ ಮಗ ಮೇಡಮ್ ನಾನು. ಟ್ಯಾಕ್ಸಿಗೆ ಚೈಲ್ಡ್ ಲಾಕ್ ಇರ್ಬೇಕು ಅಂತ ಕಾನೂನಿದೆ. ನಮ್ ಕಾರಿಗೆ ಮೈನ್ ಲಾಕೇ ಇಲ್ಲ. ನೀವು ಬನ್ನಿ ಮೇಡಮ್, ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಬಂದು ಪಿಕ್ ಮಾಡ್ತೀರಾ? ಶೋರ್ ಮೇಡಮ್, ಲೊಕೇಶನ್ ಹಾಕಿ 2 minutes ಅಲ್ಲಿ ಇರ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಬಾಯ್. ನಮಸ್ಕಾರ ಮೇಡಮ್, ವೆಲ್ಕಮ್ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್, ಗುಡ್ ಆಫ್ಟರ್ನೂನ್ ಮೇಡಮ್. ತುಂಬಾ ಖುಷಿ ಆಗ್ತಿದೆ, ನೀವೇ ನನ್ನ ಫಸ್ಟ್ ಗಿರಾಕಿ. ಹಲೋ, ಗಿರಾಕಿ ಅನ್ಬೇಡಿ, ಪ್ಯಾಸೆಂಜರ್ ಅನ್ನಿ. ಸಾರಿ ಮೇಡಮ್, ಇವಾಗ ಎಲ್ಲಿ ಹೋಗ್ಲಿ? ಗೋ ಸ್ಟ್ರೈಟ್ ಅಂಡ್ ಟರ್ನ್ ಲೆಫ್ಟ್. ಅಲ್ಲಿ ಪಾನಿಪುರಿ ಅಂಗಡಿ ಇದೆ, ಅಲ್ಲಿ ಸ್ಟಾಪ್ ಮಾಡಿ. ನಿಮ್ಮಿಡಮ್ಮಿ ಆಟ ಆಡ್ತಿದ್ದೀನಿ ನೀನು? ಇಲ್ಲ ಕಣೋ, ನಾನೇ ಬುಕ್ ಮಾಡಿದ್ದು. ನನಗೆ ಪಾನಿಪುರಿ ಅಂಗಡಿ ಹತ್ರ ಡ್ರಾಪ್ ಮಾಡು, ನಾನು ನಿನಗೆ ಪೇ ಮಾಡ್ತೀನಿ. ಏನ್ ಮಾಡ್ತೀಯಾ? ಪ್ರಾಮಿಸ್? ಓಕೆ, ಹೋಗ್ಲಾ ಮೇಡಮ್? ರೆಡಿ? ಅಪ್ಪ, ಏನಪ್ಪ ಟ್ಯಾಕ್ಸಿ ಡ್ರೈವರ್, ಆಯ್ತಾ ಟ್ಯಾಕ್ಸಿ ಓಡಿಸಿದ್ದು? ಅಯ್ಯೋ ಆಯ್ತದ್ಕೆ, ಬೆಳಗ್ಗೆಯಿಂದ ಟ್ರಾಫಿಕ್ ಅಲ್ಲಿ ಓಡಿಸಿ ಸುಸ್ತಾಗೋಯ್ತು. ಕ್ಲಚ್ ಒತ್ತಿ ಎಡಗಾಲ್ ನೋವಾಯ್ತು, ಆಕ್ಸಿಲೇಟರ್ ಒತ್ತಿ ಬಲ್ಗಾಲ್ ನೋವಾಯ್ತು. ರೋಡ್ ನೋಡ್ತಾ ಕಣ್ಣೆಲ್ಲ ನೋವು ಬಂತು. ಸ್ಟೇರಿಂಗ್ ತಿರುಗಿಸಿ ಕೈಯೆಲ್ಲ ಬಿದ್ದೋಗಿದೆ. ಶ್ರೀಹರಿ, ನಿಮ್ಗೆ ಲೆಫ್ಟ್ ಲೆಗ್ ಪೇನ್ ಆದ್ರೆ ರೈಟ್ ಲೆಗ್ ಅಲ್ಲಿ ಕಾರ್ ಓಡಿಸು, ರೈಟ್ ಲೆಗ್ ಪೇನ್ ಆದ್ರೆ ಲೆಫ್ಟ್ ಲೆಗ್ ಅಲ್ಲಿ ಕಾರ್ ಓಡಿಸು, ಆಮೇಲೆ ಐ ಪೇನ್ ಆದ್ರೆ ಐಸ್ ಕ್ಲೋಸ್ ಮಾಡ್ಕೊಂಡು ಕಾರ್ ಓಡಿಸು. ನಿಮ್ಮೆ ಮಮ್ಮಿ, ಅಮ್ಮ, ಅದು 3 ಚಕ್ರದ್ದು ಸೈಕಲ್ ಅಲ್ಲಮ್ಮ, ಕಾರು. ಓಕೆ ಶ್ರೀಹರಿ, ನಿನ್ ಕಾರ್ ಪವರ್ ಸ್ಟೀರಿಂಗ್ ಇದೆ ಅಲ್ವಾ? ಅಯ್ಯೋ, ಸ್ಟಿಯರಿಂಗ್ ಕಾರಲ್ಲಿ ಇದೆ ಅಮ್ಮ, ಆದ್ರೆ ಪವರ್ ನಾನೇ ಹಾಕ್ಬೇಕು. ನಿನ್ನೆ ಅವ್ನಿಗೇನೋ ತಣ್ಣಗಿರೋದು ಕುಡಿಯೋಕೆ ತಂದ್ಕೊಡಮ್ಮ, ಪಾಪ ಸುಸ್ತಾಗಿದೆ. ಶ್ರೀಹರಿ, ಯಾಕೋ ಇಷ್ಟೊಂದು ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ? ಕಾರಲ್ಲಿ AC ಇಲ್ವಾ, ಅಥವಾ ನಿನಗೆ ಆನ್ ಮಾಡಕ್ ಬರಲ್ವಾ? ಅದಕ್ಕೆ ಕಾರಲ್ಲಿ AC ಇದೆ, ಆದ್ರೆ AC ಹಾಕ್ಬಿಟ್ರೆ ಮೈಲೇಜ್ ಕಮ್ಮಿ ಆಗೋಗುತ್ತೆ. ಅದಕ್ಕೆ ನಿಮ್ನೆ ಫಾಲೋ ಮಾಡ್ಕೊಂಡು ಚೌಕಾಸಿ ಮಾಡ್ಕೊಂಡು AC ಹಾಕೊಳ್ದೆ ಹಾಗೆ ಗಾಡಿ ಓಡಿಸ್ತಾ ಇದ್ದೀನಿ. ಈ ಕಿಂಡರ್ ಗಾರ್ಡನ್ ಜೋಕ್ಸ್ ಯಾವಾಗ ನಿಲ್ಸ್ತೀರಾ ನೀವೆಲ್ಲ? ಅದೆಲ್ಲ ಬಿಡು. ಎಷ್ಟು ಕಲೆಕ್ಷನ್ ಆಯ್ತು ಶ್ರೀಹರಿ? ಒಂದು 800 ರೂಪಾಯಿ ಆಗಿದೆ ಅಷ್ಟೇ. ಸಾಯಂಕಾಲ ರಾತ್ರಿವರೆಗೂ ದುಡಿದ್ರೆ ಇನ್ನೊಂದು 800,000 ಆಗ್ಬೋದು. ಪರವಾಗಿಲ್ಲ ಕಣೋ, 1800 ಇಂದ 2000 ರೂಪಾಯಿ ದಿನಕ್ಕೆ ಕಲೆಕ್ಷನ್ ಆಗತ್ತೆ ಅಂದ್ರೆ ತಿಂಗಳಿಗೆ 60,000 ರೂಪಾಯಿ ಆಯ್ತಲ್ಲೋ. ಅದಕ್ಕೆ ಏನ್ ಮಾತಾಡ್ತಾ ಇದ್ದೀರಾ? ಬೆಂಗಳೂರು ಟ್ರಾಫಿಕ್ ಅಲ್ಲಿ ಏನ್ ಗಾಡಿ ಓಡಿಸೋದು ಸುಲಭ ಅನ್ಕೊಂಡಿದ್ದೀರಾ? ಒಬ್ಬ ಈಸ್ಟ್ ಅಲ್ಲಿ ಹತ್ತಿದ್ರೆ ವೆಸ್ಟ್ ಡ್ರಾಪ್ ಮಾಡುವಂತಾನೆ, ಇನ್ನೊಬ್ಬ ಯಾರೋ ನಾರ್ತ್ ಅಲ್ಲಿ ಹತ್ತಿದ್ರೆ ಸೌತ್ ಡ್ರಾಪ್ ಮಾಡುವಂತಾನೆ. ಬೆಳಗ್ಗೆಯಿಂದ ಅರ್ಧ ದಿನ ಗಾಡಿ ಓಡಿಸೋದಕ್ಕೆ ಇಷ್ಟು ಸುಸ್ತಾಗ್ಬಿಟ್ಟಿದೀನಿ. ಅದಕ್ಕೆ ಊಟ ಆದ್ರೂ ಆರಾಮಾಗಿ ಮನೇಲಿ ಮಾಡೋಣ ಅಂತ ಮನೆಗೆ ಬಂದೆ. ಶ್ರೀಹರಿ, ಅವ್ರು ಟೆಲ್ ಮಾಡಿದ ಕಡೆ ಎಲ್ಲ ನೀನ್ ಡ್ರಾಪ್ ಗಿವ್ ಮಾಡ್ಬೇಡ ಕಣೋ. ನಿಂಗೆ ಟಯರ್ಡ್ ಆಗಿದ ತಕ್ಷಣ ಪ್ಯಾಸೆಂಜರ್ಸ್ ನ ಅಲ್ಲೇ ಗೆಟ್ ಔಟ್ ಮಾಡಿಸ್ಬಿಡು. ಅಲ್ಲಿಂದ ಪ್ಯಾಸೆಂಜರು ಆಟೋಲ್ ಹೋಗೋದ ನಿಮ್ಮಿ? ವೆರಿ ಗುಡ್. ಕಾರ್ ಅಷ್ಟೇ ಗುಜರಿ ಐಡಿಯಾ ಕೊಡ್ತೀಯ ನೀನು. ಓಕೆ, ಅವನ್ಗೇನಾದ್ರು ತಿನ್ನಕ್ ರೆಡಿ ಮಾಡು ಚೌಕಾಸಿ. ಈ ತರ ಪೋಸ್ ಮಾಡಿ. ಸ್ವೀಟು ಶ್ರೀಹರಿ, ಎಲ್ಲಿ ಒಂದು ಶ್ರೀಹರಿ? ಇವಾಗಷ್ಟೇ ಊಟ ಮಾಡಿ ಕಾರ್ ತಗೊಂಡು ಹೊರಟ.
ಪಾಪಣ್ಣ ಡ್ರಾಪ್ ಬೇಕಿತ್ತಾ? ಹಾ, ಕಾಲ್ ಮಾಡ್ಲಾ? ಡ್ರಾಪ್ ಅಲ್ಲ ನಿಮ್ಮಿ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ನನ್ನ ತಮ್ಮ ಮನೇಲೇ ಇರ್ಬೇಕಾಗಿತ್ತು. ನನ್ನ ತಮ್ಮ ಇನ್ನೆಲ್ಲೂ ಹೋಗ್ಬಾರ್ದಿತ್ತು. ಮುಟ್ಲಿಲ್ಲ ಮಾಡ್ಲಿಲ್ಲ, ಅದೇನೋ ಬಂದು ಹಣಿ ಬಡಿತನ್ನಂಗ ನಮ್ ಕತಿ ಹಿಂಗಾಗ್ಬಿಡ್ತು. ಏನಾಯ್ತಪ್ಪ? ಏನ್ ಮಾಡ್ದ ಶ್ರೀಹರಿ? ಅವನೇನು ಮಾಡಿಲ್ರಪ್ಪ, ಅದ್ರ ಗಾಡಿಯಾಗ ಬಹಳ ಒಂದು ಇಂಪಾರ್ಟೆಂಟ್ ವಸ್ತು ಇತ್ತು, ಅದು ನಮ್ಗೆ ಬೇಕಾಗಿತ್ತು. ನಮ್ಮ ಗಾಡಿ ಓನರು ಅದ್ರಾಗ ಇಟ್ಟು ಹೇಳೋದ ಮರ್ತು ಬಿಟ್ಟಾರಂತ. ಅಷ್ಟೇ ತಾನೇ, ಅವ್ನು ವಾಪಸ್ ಬಂದ್ಮೇಲೆ ಅವ್ರ ಐಟಮ್ ಅವ್ರು ಕೊಟ್ರಾಯ್ತು. ಹಾಗಾಗಲ್ಲ ಸ್ವೀಟು, ಅದ್ರಲ್ಲಿ ಇಟ್ಟಿರೋ ವಸ್ತುನ ಇಮಿಡಿಯೇಟ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓ, ಬಾಳೆಹಣ್ಣು ಇಟ್ಟಿದ್ದೀರಾ, ಬಿಸಿಗೆ ಮೆತ್ತಗಾಗೋಗತ್ತೆ ಅಂತನಾ? ಮೇಡಮರ, ಅದ್ರಾಗ ಇದ್ದದ್ದು ಬಾಳೆ ಹಣ್ಣಲ್ರಿ, ಕುಂಬಳಕಾಯ ಅಲ್ಲ, ಬಂಡೆಕಲ್ಲ, ಅದು ಅಲ್ರಿ, ಅದ್ರಾಗಿದ್ದದ್ದು ಬದ್ನೆಕಾಯ ನನ್ ಮಂಜಾಳಾಗ, ಅದ್ರಾಗಿದ್ದದ್ದು ಬೂದು ಕುಂಬಳಕಾಯಿ ಅಲ್ರಿ, ಸ್ವೀಟು, ಅದ್ರಲ್ಲಿ ಬಾಂಬ್ ಇತ್ತಂತೆ, ಅವ್ರು ತಗೋಕ್ ಮರ್ತೋಗಿದ್ರಂತೆ. ಪರಮೇಶ್ವರ, ಟೆರರಿಸ್ಟ್ ಕಾರ್ ಎಲ್ಲ ನಮಗ್ ಕೊಡಿಸ್ತೀಯೇನೋ? ಪಾಪ ನಮ್ ಶ್ರೀಹರಿ ಕಾರ್ ಓಡಿಸ್ತಾ ಆ ಬಾಂಬ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ರೆ ನಮ್ ಆಕ್ಸಿಡೆಂಟ್ಲಿ ಹೋಗ್ಬಿಡ್ತಾನೆ. ಏ ಅಮ್ಮ, ನಾನು ಕಾಲ್ ಮಾಡ್ತೀನಿ ಶ್ರೀಹರಿಗೆ, ತಡಿಯಮ್ಮ. ಏ ಹಲೋ ಶ್ರೀಹರಿ. ಹಲೋ ಪಾಪಣ್ಣ, ಹೇಳೋ, ಟ್ರಾಫಿಕ್ ಅಲ್ಲಿ ಇದೀನಿ. ಏ ಶ್ರೀಹರಿ, ಕಾರ್ ತಗೊಂಡ್ ಬೇಗ ಮನೆಗೆ ವಾಪಸ್ ಬರೋ. ಅಯ್ಯೋ, ಏನ್ ಪಾಪಣ್ಣ ಹಿಂಗೆ ಹೇಳ್ತಿದ್ಯಾ? ಇವಾಗ ನಾನು ಬುಕಿಂಗ್ ಒಪ್ಕೊಂಡ್ಬಿಟ್ಟಿದ್ದೀನಪ್ಪ. ಆಕ್ಸೆಪ್ಟ್ ಮಾಡಿದ್ಮೇಲೆ ಕಸ್ಟಮರ್ನ ಪಿಕ್ ಮಾಡ್ಲೇಬೇಕು. ನೋಡ, ಟ್ರಿಪ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ನೀನು ಕಾರ್ ತಗೊಂಡು ಮನೆಗೆ ಬೇಗ ಬಾ. ಏನೋ ಪಾಪಣ್ಣ ಮಾತಾಡ್ತಿದ್ಯಾ? ಕಸ್ಟಮರ್ ಕಂಪ್ಲೇಂಟ್ ಮಾಡ್ಬಿಟ್ರೆ ನನ್ ಕೆಲ್ಸ ಹೋಗುತ್ತೆ. ನಿನ್ಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ನೆ ಫೋನ್ ಇಡಪ್ಪ ನೀನು. ಫೋನ್ ಕಟ್ ಮಾಡ್ದಮ್ಮ ಅವನು. ಆಮೇನ್ ಮಾಡೋಣ ಅದಕ್ಕ? ಇದು ಬಾಂಬ್ ವಿಷಯ, ಬಿಡ್ಬೇಡ. ಡಿಕ್ಕಿ ಒಳಗ ಬಾಂಬ್ ಐತಂತ ಹೇಳು. ಈ ಉಳ್ಳಾಗಡ್ಡಿ, ಬಾಂಬ್ ಬಿಡಕ್ ಬೇರೆ ಯಾವ ಕಾರು ಸಿಗ್ಲಿಲ್ವಾ ನಿನ್ಗೆ? ನಮ್ ಕಾರೇ ಬೇಕಾಗಿತ್ತ? ಏನೋ ಪಾಪ ಇಂಥವ್ರ ಸಮಸ್ಯೆ ಎಲ್ಲ ಮಾಡ್ತೀಯ. ನಮ್ ಪಕ್ಕದ ಮನೆಗೆ ಬರೋರೆಲ್ಲ ಇಂಥವ್ರೇನೆ, ನನ್ ಲೈಫ್ ನ ಕ್ಯಾಕ್ಟಸ್ಗಳು. ಈ ಕ್ಯಾಕ್ ಸುಗಿದ್ರೆ ಏನಮ್ಮ ಬಂತು? ಆಗೋಗಿದೆ. ಆ ಕಾರ್ ಕೊಂಡ್ಕೊಂಡ್ಬಿಟ್ಟಿದೀನಿ, ಈಗ ನನ್ನ ಹೆಸರಲ್ಲಿದೆ. ಏನೇ ಅನಾಹುತ ಆದ್ರೂ ನನ್ ತಲೆಗೆ ಬರುತ್ತೆ. ಈ ಬೇತನ ಬೆನ್ನಿಗೆ ಕಟ್ಕೊಂಡಂಗಾಯ್ತು, ಕಾಸು ಕೊಟ್ಟು ತಲೆ ಕೊಂಡ್ಕೊಂಡಂಗಾಯ್ತು. ಫಿಂಗರ್ ಆನ್ ದ ಲಿಪ್ಸ್. ಡ್ರೈವರ್ ಶ್ರೀಹರಿನಾ? ಎಸ್ ಸರ್, ಡ್ರೈವರ್ ಶ್ರೀಹರಿ ನಾನೇ. OTP ಹೇಳಿ ಸರ್. 7776. ಎಸ್ ಸರ್. ಹತ್ಕೊಳ್ಳಿ, ಕೂತ್ಕೊಳ್ಳಿ, ವರ್ಕೊಳ್ಳಿ. ಹೊರಡೋಣ. ಇದೇನ್ ಸರ್, ಹೆಲ್ಮೆಟ್ ಹಾಕೋತಾ ಇದ್ದೀರಾ? ಇದು 2 ವೀಲರ್ ಅಲ್ಲ, 4 ವೀಲರು. ಫುಲ್ ಪ್ರೊಟೆಕ್ಷನ್ ಇರುತ್ತೆ. ನಾನ್ ಬೇರೆ ಇದ್ದೀನಿ. ನಿನ್ ಮುಖ ನೋಡಿದ್ರೆ ಡ್ರೈವಿಂಗ್ ನೆನ್ನೆನೋ ಮೊನ್ನೆನೋ ಕಲ್ತಿರೋ ಕಾಣ್ತಾ ಇದೆ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಡೋಂಟ್ ವರಿ ಸರ್, ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. AC ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ? ಓ, ತಂಪಾದ ಗಾಳಿ ಹಾಗೆ ಬರುತ್ತೆ. ಪರ್ಫೆಕ್ಟ್ ವರ್ಕಿಂಗು. ಬ್ರೇಕ್ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಪರ್ಫೆಕ್ಟ್ ವರ್ಕಿಂಗ್ ಕಂಡೀಷನ್. ಜೋಕ್ ಸರ್, ಕಾಮಿಡಿ. ನನಗೆ ಈ ಕಾಮಿಡಿ ಗಿಮಿಡಿ ಅಂದ್ರೆ ಅಲರ್ಜಿ. ನನ್ನ ಮೊಮ್ಮಗಳು ಮಿಡಿ ಹಾಕೊಂಡು ಕಾಲೇಜ್ಗೆ ಹೋದವಳು ಹಾಗೆ ಮಿಸ್ ಆಗೋದು. ಅವತ್ತಿಂದ ಈ ಮಿಡಿ ಕಾಮಿಡಿ ನನಗಾಗಲ್ಲ, ನೀನ್ ನಡಿ. ಇದೇನಯ್ಯ, ಸೀಟ್ ಹೀಗೆ ಸುಸ್ತಾ ಇದೆ, ಸರ್ ಮಾಡಿಸೋಗ್ತಾನೆ. ಏ ಸ್ವಾಮಿ, ನೀವೇನ್ ಈ ಕಾರ್ ಕೊಂಡ್ಕೊಳಕ ಬಂದಿದ್ದೀರಾ? ಇಲ್ಲ ತಾನೆ, ಒಂದೇ ಒಂದ್ ರೈಡ್ ತಾನೆ. ಲೊಕೇಶನ್ ಹೇಳಿ, ಡ್ರಾಪ್ ಮಾಡ್ತೀನಿ. ನಮ್ಮ ಎಚ್ಚರಿಕೆ ನಾವಿರ್ಬೇಕು ಕಣಯ್ಯ. ಯಾವುದಕ್ಕೂ ನಿನ್ನ ಕಾರ್ ಡೀಟೇಲ್ಸ್ನ ನನ್ನ ಮಗನಿಗೆ ಮೆಸೇಜ್ ಮಾಡ್ತೀನಿ. ಹಲೋ ಪಾಪಣ್ಣ. ಹಲೋ ಶ್ರೀಹರಿ, ಕಾರಲ್ಲಿ ಬಾಂಬ್ ಇದೆಯಂತೋ. ಬಾಂಬು. ಹಲೋ ಪಾಪಣ್ಣ, ನಾನು ಟ್ರಾಫಿಕ್ ಅಲ್ಲಿ ಇದೀನಿ ಕಣೋ. ನೀನೇನ್ ಹೇಳ್ತಿದ್ಯಾ ನನ್ ಕೇಳಿಸ್ತಿಲ್ಲ. ಏನಂದೆ? ಬಂಪರ್ ಸರಿಯಾಗೇ ಇದೆ ಕಣೋ. ಏ ಶ್ರೀಹರಿ, ಬಂಪರ್ ಅಲ್ಲ ಕಣೋ, ಬಾಂಬು. ಡಿಕ್ಕಿಲಿ ಬಾಂಬ್ ಇದೆಯಂತೋ. ಡಿಕ್ಕಿ ಬಂಪರು ಕರೆಕ್ಟ್ ಆಗೇ ಇದೆ ಕಣ. ಹಲೋ ಪಾಪಣ್ಣ, ನಾನಿಲ್ಲಿ ಒಬ್ಬ ಸೀನಿಯರ್ ಸಿಟಿಸನ್ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ನನ್ಗೇನು ಕೇಳಿಸ್ತಿಲ್ಲ. ನಾನು ಆಮೇಲೆ ಡ್ರಾಪ್ ಮಾಡಿದ್ಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ನೋಡಯ್ಯ, ಫೋನ್ ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸೋ ಆಗಿದ್ರೆ ಗಾಡಿ ಓಡಿಸ್ಲೇಬೇಡ. ತಪ್ಪಾಯ್ತು ಸರ್, ಸಾರಿ. ಹಲೋ, ಏನ್ ಪಾಪಣ್ಣ ಮತ್ತೆ? ಲೇ ಶ್ರೀಹರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳೋ.
ಕಾರಲ್ಲಿ ಬಾಂಬ್ ಇದೆ ಕಣೋ, ಡಮಾರ್ ಅಂದ್ರೆ ಕಷ್ಟ. ಏನು ಕಾರಲ್ಲಿರೋ ಪ್ಯಾಸೆಂಜರು ಢಮಾರ್ ಅನ್ಬಿಟ್ರೆ ಕಷ್ಟನಾ? ಏನು ಕಷ್ಟ ಆಗಲ್ಲ ಪಾಪಣ್ಣ, ತಲೆ ಕೆಡ್ಸ್ಕೋಬೇಡ. ನಾನೇ ಹಾಸ್ಪಿಟಲ್ಗೆ ಹೋಗಿ ಬಾಡಿ ಡಂಪ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡ್ ಬರ್ತೀನಿ. ಬಾಯ್. ನಾನ್ ಡಮಾರ್ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀಯಾ? ನೀನೇನು ಭಯೋತ್ಪಾದಕನೇನಯ್ಯ? ಅಯ್ಯಯ್ಯೋ, ತಪ್ಪು ತಿಳ್ಕೊಬೇಡಿ ಸರ್. ಅವಾಗ ನೀವು ಕಾರ್ ಹತ್ತದಾಗ ನಾನು ತಲೆ ತಿಂತಾ ಇದ್ರಲ್ಲ, ಹಾಗೆ ನಮ್ಮಣ್ಣ ಇವಾಗ ಫೋನ್ ಮಾಡಿ ತಲೆ ತಿಂತಾ ಇದ್ದೇನೆ ಅಷ್ಟೇ. ಓ, ಗಾಡಿ ಸೈಡ್ಗೆ ಹಾಕಯ್ಯ. ಸರ್ ಹಾಕಯ್ಯ. ನೋಡಯ್ಯ, ಗಾಡಿ ಓಡಿಸುವಾಗ ಫೋನ್ ರಿಸೀವ್ ಮಾಡಬೇಡ. ನೀ ಫೋನಲ್ಲಿ ಮಾತಾಡ್ತಾ ಇದ್ರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಒಂದು ಗಾಡಿ ಓಡಿಸು, ಇಲ್ಲ ಫೋನಲ್ಲಿ ಮಾತಾಡು. ಎರಡೆರಡು ಕೆಲಸ ಒಟ್ಟಿಗೆ ಮಾಡಬೇಡ. ಪ್ಯಾಸೆಂಜರ್ಸ್ ಲೈಫ್ ಜೊತೆ ಆಟ ಆಡಬೇಡ ಕಣಯ್ಯ. ಆಯ್ತು ಸರ್, ಸಾರಿ ಸರ್. ಹೋಗೋಣ ಸರ್. ಹೊಡಿಬೇಡ್ರಿ ಸರ, ಲಾಟಿ ಎತ್ತಿ ಹೊಡೆಯಕತ್ತಿರಲ್ರಿ. ಯಪ್ಪ ನಂದು ಹೋತೋ. ಏ ಪುಂಡ, ನಿಮ್ದೇನ್ ಟೆರರಿಸ್ಟ್ ವಂಶನಾ? ಅಲ್ಲ, ನಿಮ್ ಮನೆ ಸರ್ಚ್ ಮಾಡ್ಬೇಕು. ಮನೇಲಿ ಬಾಂಬ್ ಇದೆಯಾ, AK-47 ಇದೆಯಾ ಅಂತ ನೋಡ್ಬೇಕು. ಸರ, ಪಾಪ ಪುಂಡಂದೇನು ತಪ್ಪಿಲ್ರಿ. ನಮ್ಗೆ ಗಾಡಿ ಕೊಟ್ರಲ್ಲ, ಅಗ್ದಿ ಬಹಳ ಪರಿಚಯ ಇದ್ರು. ಅವ್ರು ಇಷ್ಟೊಂದು ಮೋಸ ಮಾಡ್ತಾರಂತ ನಮಗೂ ಗೊತ್ತಿದ್ದಿಲ್ರಿ ಸರ. ಅಲ್ಲ, ಕಾರಲ್ಲಿ ಬಾಂಬ್ ಇದೆ ಅಂತ ಗೊತ್ತಿದ್ಮೇಲೆ ನಮಗ್ ಯಾಕೆ ಮಾರ್ಬೇಕಾಗಿತ್ತು? ಸುವರ್ಕೆ ಬಚ್ಚಣ್ಣ, ಅವ್ರನ್ನ ಬಿಡ್ಬೇಡ. ಅವ್ರ ಜೊತೆಗೆ ಇವನನ್ನು ಜೈಲ್ಗೆ ಹಾಕು. ಬಾಂಬ್ ಇರೋ ಕಾರ್ನ ರಸ್ತೆಲೆಲ್ಲ ಓಡಾಡಿಸ್ತಾ ಇದ್ರಲ್ಲ, ಅಕಸ್ಮಾತ್ ಬ್ಲಾಸ್ಟ್ ಆದ್ರೆ ಯಾರಿಗೆ ಪ್ರಾಬ್ಲಮ್? ಅಕಸ್ಮಾತ್ ಆ ಕಾರ್ ಏನಾದ್ರು ನಮ್ಮ ಸ್ಟೇಷನ್ ಮುಂದೆ ಬ್ಲಾಸ್ಟ್ ಆಗಿದ್ದಿದ್ರೆ ನಮ್ಮ ಸಾಹೇಬ್ರು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾ ಇದ್ರಲ್ಲ. ನನ್ ವಿಷಯ ಬಿಡ, ಪಬ್ಲಿಕ್ ಇಂಪಾರ್ಟೆಂಟ್. ಅದಕ್ಕಲ್ಲೇನ್ರಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು. ಹೆಂಗಾದ್ರೂ ಮಾಡಿ ಆ ಬಾಂಬ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ರಿ ಸರ. ಏ, ಬಾಂಬ್ ಬಿಡೋದು ನೀವು ಡಿಫ್ಯೂಸ್ ಮಾಡೋದು ನಾವಾ? ಏ, ಬಾಂಬ್ ಕಿತ್ತು ನೀನ್ ಸ್ವಂತ ಕಟ್ಬಿಡ್ತೀನಿ. ಬರ್ಲಿ ಕಾರು. ಏ, ಯಾರ್ ಸತ್ರು ನಮ್ ತಲೆಗೆನೆ ಬರೋದು. ಸರ್ ಬಂದ ಶೇರಿ. ಶೇರಿ, ಯಾಕೆ ಫೋನ್ ಎತ್ತಿಲ್ಲ? ಅಯ್ಯೋ ಪಾಪಣ್ಣ, ನಾನು ಪಿಕ್ ಮಾಡಿದ ಪ್ಯಾಸೆಂಜರು ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಿದ್ದಕ್ಕೆ ಮಕ್ ಹೋಗಿತ್ತಿದ್ದ. ಅದಕ್ಕೆ ನೀನ್ ಫೋನ್ ಎತ್ತಲಿಲ್ಲ. ಏನ್ ವಿಷಯ? ಕಾರಲ್ಲಿ ಬಾಂಬ್ ಇದೆ ಕಣ. ಮೊದ್ಲು ಹೇಳೋದಲ್ವಾ ಪಾಪಣ್ಣ? ಏ, ಫಸ್ಟ್ ಬಾಂಬ್ ಎಲ್ಲಿದೆ ನೋಡ, ನಡಿಯೋ. ಯಾರಾದ್ರೂ ಕೀ ತಗೊಳ್ಳಿ ಫಸ್ಟ್. ಏ, ಬದ್ಮಾಶ್ ಕೀ ಎತ್ಕೊಂಬರ. ನಡೀರಿ. ಏಯ್, ನಡಿ, ಸರಿ. ಸರ್, ಡಿಕ್ಕಿ ನೀವೇ ಓಪನ್ ಮಾಡಿ ಸರ್. ಇನ್ನೆರಡು ವರ್ಷ ಸರ್ವಿಸ್ ಇದೆ, ತೆಗಿಯೋ ಡಿಕ್ಕಿನ. ಸರ್, ಡಿಕ್ಕಿ ನೀವೇ ಓಪನ್ ಮಾಡಿ ಸರ್. ನೆಲಮಂಗಲದಾಗಿರೋ ನಿಮ್ಮ ಮತ್ತೆ ಕಡೆಯಿಂದ ಮುಕ್ತಿನಾದ್ರೂ ಸಿಗುತ್ತೆ. ಇವಾಗ ಯಾಕೆ ಆ ವಿಷಯ? ಮಮ್ಮಿ, ಬಾಂಬ್ ಹೇಗಿರುತ್ತೆ ಅಂತ ಸಿಹಿ ಮಾಡ್ಬೇಕು. ಸಿಹಿ ಮಾಡಕ್ ಹೋಗಿ ಸೀದೋಗ್ತಿ, ಸುಮ್ನೆ ನಿಂತ್ಕೋ. ತೆಗಿಯೋ. ಕೆಳಕಡ. ಏಯ್, ಇಡೀ ಕೆಳಗಡೆಗೆ. ಯಾಕೋ ಈ ಬಾಕ್ಸ್ ನೋಡಿದ್ರೆ ನಂಗೆ ಸಂಶಯ ಕಣ. ಅಲ್ಲ ಕಣ. ಇದೇನು ಬಾಂಬ್ ವಾಸನೆ ಅಲ್ಲ ಬಿಡ್ರಿ. ದೊಡ್ಡ ಡಾಗ್ ಸ್ಕ್ವಾಡ್ ನೀನು. ಏಯ್, ಓಪನ್ ಮಾಡ. ಸರ, ತೆಗೆದ ತಕ್ಷಣ ಡಮ್ ಅಂದ್ಬಿಟ್ರೆ ಏನ್ ಮಾಡ್ಲಿ? ಏನಾದ್ರು ಮಾಡಕ್ ನೀನ್ ಇರ್ಬೇಕಲ್ಲ. ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀಯಲ್ಲ. ಓಪನ್ ಮಾಡ. ದೀಪಾವಳಿ ಆಟಂಬಂ ಪಟಾಕಿಗಳು. ಇದನ್ನ ಇಲ್ಲಿ ಇಟ್ಬಿಟ್ಟು ನಮ್ಗೆ ಗಾಬರಿ ಪಡಿಸ್ಬಿಟ್ರಲ್ರಿ. ಅಕಸ್ಮಾತ್ ಹೆಚ್ಚಿಗೆ ಕಮ್ಮಿ ಆಗಿ ಒಂದೇ ಒಂದು ಕಿಡಿ ಅದ್ರ ಮೇಲೆ ಬಿದ್ದಿದ್ರೆ ಎಲ್ಲಾ ಪಟಾಕಿಗಳು ಡಮಾರ್ 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 ಅಂದ್ಬಿಡ್ತಾ ಇದ್ವಲ್ರಿ. ಒಟ್ನಲ್ಲಿ ಟೆನ್ಷನ್ ಕಳೀತು ತಾನೆ. ಯಾರೋ ಹಬ್ಬಕ್ಕೆ ಅಂತ ಪಟಾಕಿ ತಂದು ಇಲ್ಲೇ ಮರ್ತ್ ಬಿಟ್ಟಿದಾರಣ್ಣ. ಕರೆಕ್ಟ್ ಆಗಿ ಹೇಳಿದೆ ತಂಗ್ಯವ್ವ. ಅಂಕಲ್, ನಾನು ಗೋ ಮಾಡಿ ಊದ್ಬತ್ತಿ ಬ್ರಿಂಗ್ ಮಾಡ್ತೀನಿ. ಎಲ್ರೂ ಸೇರಿ ಬಾಂಬ್ ನ ಬ್ಲಾಸ್ಟ್ ಮಾಡೋಣ.